ನಮಸ್ಕಾರ ಸರ್. ನಮಸ್ತೆ ಸರ್, ತಾವು ಕಳೆದ 40 ವರ್ಷದಿಂದ ಕ್ರೈಮ್ ರಿಪೋರ್ಟ್ ಮಾಡಿದಂಥವ್ರು. ಆದ್ರೆ ಇಲ್ಲಿವರೆಗೂ ನಮಗೆ ಕೊನೆಯ ಭರವಸೆ ಇದ್ದಿದ್ದು FSL ಮೇಲೆ. ಯಾವುದೇ ಕ್ರೈಮ್ ಆದ್ರೂ ರಾಜ್ಯದ ಜನತೆಗೆ ಭರವಸೆ ಇದ್ದಿದ್ದು FSL ಮೇಲೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಬೆಂಗಳೂರಿನಲ್ಲಿ ಕೃತಿಕಾ ರೆಡ್ಡಿಯನ್ನು ಡಾಕ್ಟರ್ದೊಂದು ಹತ್ಯೆ ಆಗುತ್ತೆ, ಸ್ವತಃ ಗಂಡನ ಪಾತ್ರವೇ ಇರುತ್ತೆ ಅಲ್ಲಿ. ಅದು FSL ನಿಂದಾನೇ ಬಹಿರಂಗವಾಗುತ್ತೆ. ಕೇಸ್ ಏನಿದೆ, ಸುಮಂತ್ ಅನ್ನೋ ಒಬ್ಬ ಪ್ರತಿಭಾವಂತ ಬಾಲಕನ ಕೇಸು, ಅದೂ ಸಮೇತನು ಇವತ್ತಿಗೂ FSL ವರದಿ ಬಂದ ನಂತರ ಕ್ರಮ ಕೈಗೊಳ್ಬೇಕಂತ, ಮುಂದೆ ತನಿಖೆ ಮಾಡ್ಬೇಕು FSL ವರದಿ ಬಂದ ನಂತರ ಅಂತ ಹೇಳಿ. ಇಷ್ಟೆಲ್ಲ FSL ವರದಿ ಮೇಲೆ ಡಿಪೆಂಡ್ ಆಗಿರುವ ಇವತ್ತಿನ ವ್ಯವಸ್ಥೆ ಏನಿದೆ, ಪೊಲೀಸ್ ವ್ಯವಸ್ಥೆ ಏನಿದೆ, ಅಂಥದ್ರಲ್ಲಿ FSL ಏನು ಅಧಿಕಾರಿಗಳಿದ್ದಾರೆ ಅವ್ರದ್ದೇ ಬಂಧನವಾಗುತ್ತೆ. ಮಾಜಿ ಸೈನಿಕನ ಆಕ್ಸಿಡೆಂಟ್, ಹೃದಯಾಘಾತ ಅಂತ ಬರುತ್ತೆ, 3ನೇ ವ್ಯಕ್ತಿಯನ್ನು ಸ್ಟೇಟಸ್ ಹಾಕ್ತಾನೆ. ಆ ಸ್ಟೇಟಸ್ ನಿಂದ ಗೊತ್ತಾಗುತ್ತೆ ಇದು ಹೃದಯಾಘಾತವಲ್ಲ, ಕೊಲೆ, ವಿಷಪ್ರಾಶನವಾಗಿದೆ. ಇಲ್ಲಿ FSL ನವರೇ ಬುಕ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೆಂತ ದುರಂತ ಸರ್. ಎಂಟೈರ್ ಕೇಸ್ ಏನ್ ಸರ್ ಇದು? ಆರ್ಟಿಕಲ್ ಓದಿದಾಗ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದ್ದಾಗಿದೆ ಅಲ್ಲ ಸರ್ ಇದು. ಏನ್ ಸರ್ ಇದು? ಏನ್ ಘಟನೆ ಇದೆ ಆಕ್ಚುಲಿ? ಇದು ಎಲ್ಲಿ ನಡೆಯುತ್ತೆ, ಏನಾಗುತ್ತೆ ಇದು? ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ. ಅದು ಹುಕ್ಕೇರಿ ತಾಲೂಕಿನ ವೆಂಟಗೇರಿ ಅಂತ ಹೇಳಿ ಒಂದು ಗ್ರಾಮ ಇದೆ. ಅಲ್ಲಿನ ಸಂದೀಪ್ ಅಂತ ಹೇಳಿ ವ್ಯಕ್ತಿ ಮಾರ್ಚ್ 13ರಂದು ಆಕ್ಸಿಡೆಂಟ್ ಆಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗ್ತಾರೆ. ಈ ಸಂದೀಪ್ 20 ವರ್ಷ ಆರ್ಮಿಯಲ್ಲಿ, ಭಾರತೀಯ ಸೈನ್ಯದಲ್ಲಿ, ಮತ್ತೆ ಅವರ ಪತ್ನಿ ಸುಮಾ ಅಂತ ಹೇಳಿ ಅವರು ಆತ್ಮೀಯ ಅನ್ಯೋನ್ಯ ದಾಂಪತ್ಯ ಜೀವನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವರು ರಿಟೈರ್ಡ್ ಆಗಿ ಬಂದ್ರಲ್ಲ, ಊರಿಗೆ ಬಂದ ಮೇಲೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಅವರ ತಲೆಯಲ್ಲಿ ಇರ್ತದೆ, ಆಲೋಚನೆಯಲ್ಲಿ ಇರ್ತದೆ. ಅಲ್ಲೇ ಪಕ್ಕದಲ್ಲಿ ಒಬ್ಬ ಎಗ್ ರೈಸ್ ಮಾರಾಟ ಮಾಡೋವನಿದ, ಪುಂಡಲೀಕ, ಇವನು ಪರಿಚಯ ಆಗುತ್ತೆ. ಹಾಗೆ ಅವನು ಮಾತಾಡ್ಕೊಂಡು ಇವರು ಸುಮ್ಮನಿಗೂ ಪುಂಡಲೀಕನಿಗೂ ಪರಿಚಯ ಆಗುತ್ತೆ. ಅವರು ಈಗ ಒಂದು ಫ್ಯಾಮಿಲಿ ತರ ಇರ್ತಾರೆ. ಯಾಕಂತ ಹೇಳಿದ್ರೆ ಪುಂಡಲೀಕನಿಗೆ ಏನು, ಸಂದೀಪ್ನ ಹತ್ರ ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದಿದ್ದಾನೆ, ಇವನ ಹತ್ರ ಹಣ ಇದೆ ಅಂತ ಗೊತ್ತಿರ್ತದೆ. ಆದ್ರಿಂದಾಗಿ ಹಣವನ್ನು ಬಳಸಿಕೊಂಡು ಹೋಟೆಲ್ ಬಿಸ್ನೆಸ್ ಮಾಡುವ ಅಂತ ಹೇಳಿ ಒಂದು ಐಡಿಯಾ ಕೊಡ್ತಾನೆ. ಅಣೆಕಟ್ಟೆ ಇದೆಯಲ್ಲ, ಅದರ ಪಕ್ಕದಲ್ಲಿ ಡಾಬಾ ಮಾಡಿದ್ರೆ ಘಟಪ್ರಭಾ ಅಣೆಕಟ್ಟನ್ನು ವೀಕ್ಷಿಸಿ ಬರುವ ಪ್ರವಾಸಿಗರನ್ನು ಸೆಳೆಯಬಹುದು, ಅಲ್ಲಿ ಒಂದು ಡಾಬಾ ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಇವನನ್ನ ಆಸೆ ಹುಟ್ಟಿಸಿರ್ತಾನೆ. ಆದ್ರಿಂದಾಗಿ ಅವರ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಬೆಳೆದಿತ್ತು, ಸಂದೀಪ್ ಮತ್ತು ಪುಂಡ್ಲಿಕನ ಮಧ್ಯೆ. ಈ ಮಧ್ಯೆ ಪುಂಡ್ಲಿಕನಿಗೂ ಸಂದೀಪನ ಹೆಂಡತಿ ಸುಮಲಿಗೂ ಅನೈತಿಕ ಸಂಬಂಧ ಬೆಳೆದಿರ್ತದೆ. ಆ ಸಂದರ್ಭದಲ್ಲಿ ಇವನನ್ನು ಸಂದೀಪನ್ನು ಹೇಗಾದ್ರೂ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವನ ಹೆಂಡತಿ, ಸಂದೀಪನ ಹೆಂಡತಿ ಸುಮಾ ಏನು ಮಾಡ್ತಾಳೆ ಅಂತ ಹೇಳಿ, ಸಂದೀಪನಿಗೆ ಒಂದು 2 ಕೋಟಿ ರೂಪಾಯಿದ ಇನ್ಶೂರೆನ್ಸ್ ಮಾಡಿಸ್ತಾಳೆ. ಅಂತ ಹೇಳಿದ್ರೆ ಸಂದೀಪ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಮೃತಪಟ್ರೆ ಅಷ್ಟೂ ಹಣ ಸುಮಲಿಗೆ ಬರ್ತದೆ. ಇದೆ ಹೆಂಡತಿ ಆಗಿರೋದ್ರಿಂದ, ಅವಳೇ ಸಕ್ಸಸರ್ ಆಗಿರೋದ್ರಿಂದ ಇನ್ಶೂರೆನ್ಸ್ ಅವಳಿಗೆ ಹಣವನ್ನ ಕೊಡ್ತಾರೆ. ಇದನ್ನು ಇವಳು ಈ ಪುಂಡ್ಲಿಕನೊಟ್ಟಿಗೆ ಹಂಚಿಕೊಂಡಿರ್ತಾಳೆ. ಈಗ ಒಂದು ಸತ್ರೆ ಹಣ ಬರುತ್ತೆ, ನಾವು ಬೇರೆ ಎಲ್ಲಾದ್ರೂ ಕೊಡಿ ಒಳ್ಳೆ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಹೊಸ ಜೀವನ ಮಾಡ್ಬೋದು. ಈ ಸಂದರ್ಭದಲ್ಲಿ ಏನಾಯ್ತು, ಗ್ರಾಚಾರಕ್ಕೆ ಅಂತ ಹೇಳಿ ಮಾರ್ಚ್ 13ನೇ ತಾರೀಕಿಗೆ ಸಂದೀಪ್ ಬೈಕ್ನಲ್ಲಿ ಬರುವಾಗ ಬೈಕ್ ಆಕ್ಸಿಡೆಂಟ್ ಆಗುತ್ತೆ. ದೊಡ್ಡ ಮಟ್ಟದ ಏಟು ಆಗಿರ್ಲಿಲ್ಲ, ಆದ್ರೆ ಅವರನ್ನು ಅಲ್ಲಿ ಘಟಪ್ರಭಾ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಕೊಂಡೋಗಿ ಅಡ್ಮಿಷನ್ ಮಾಡ್ತಾರೆ. ಅವನು ಸ್ಪೆಷಲ್ ವಾರ್ಡ್ಗೆ ಅಡ್ಮಿಷನ್ ಮಾಡ್ತಾರೆ. ಇವರ ಮನಸ್ಸಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಈ ಆಸ್ಪತ್ರೆಯಲ್ಲೇ ಸಂದೀಪನನ್ನ ಕೊಲೆ ಮಾಡಬೇಕು ಅಂತ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಅದು ಆಕ್ಸಿಡೆಂಟ್ ಕೇಸ್ ಆಗಿದ್ರಿಂದ ಆಸ್ಪತ್ರೆಯವರು ಅದನ್ನು MLC ಮಾಡಿರ್ತಾರೆ, ಅಂದ್ರೆ ಮೆಡಿಕಲ್ ಲೀಗಲ್ ಕೇಸ್ ಅಂತ ಹೇಳಿ ಮಾಡಿ ಸ್ಥಳೀಯ ಯಮಕನಮರಡಿ ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕಳಿಸಿರ್ತಾರೆ. ಪೊಲೀಸರು ಬಂದು ಇವನ ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೆ ಅವನೇ ಬಿದ್ದಿರೋದ್ರಿಂದ, ಸ್ಕಿಡ್ಡಾಗಿ ಬಿದ್ದಿರೋದ್ರಿಂದ ಅವನ ಮೇಲೆ ಕೇಸ್ ಮಾಡಿರುವುದಿಲ್ಲ, ಆದ್ರೂ ಒಂದು ಇಂಟಿಮೇಷನ್ ಇದ್ದಿರ್ತದೆ. ಇಂತಹ ಸಂದರ್ಭದಲ್ಲಿ ಸುಮಾ ಮತ್ತು ಈ ಪುಂಡ್ಲಿಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ಆಸ್ಪತ್ರೆಯ ಸ್ಟಾಫ್ ನನ್ನ ಬುಕ್ ಮಾಡ್ತಾರೆ. ಅವನನ್ನು ಬುಕ್ ಮಾಡಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನ ಕೈಯಲ್ಲಿ ಈ ಕೀಟನಾಶಕವನ್ನ ಕೊಟ್ಟು ಸಲೈನ್ ಬಾಟ್ಲಲ್ಲಿ ಫಿಕ್ಸ್ ಮಾಡಿ ಸೇರಿಸಿ ಕೊಡ್ಲಿಕ್ಕೆ ಹೇಳ್ತಾರೆ. ಅದು ಈ ಕೀಟನಾಶಕವನ್ನು ತಂದವನು ಪುಂಡ್ಲಿಕ ಕೀಟನಾಶಕ ತಂದು ಸುಮಾ ಕೊಡ್ತಾಳೆ. ರಾಹುಲಿ ಅದನ್ನು ಸಲೈನ್ ಬಾಟ್ಲಿಗೆ ಮಿಕ್ಸ್ ಮಾಡಿ ದೇಹಕ್ಕೆ ಚುಚ್ತಾನೆ.
ಅದರಿಂದಾಗಿ ಸಹಜವಾಗಿಯೇ ಸಂದೀಪ್ ಆ ವಿಷಪ್ರಸಾದದಿಂದ ಡೆತ್ ಆಗ್ತಾನೆ. ಡೆತ್ ಆದ ಕೂಡಲೇ ಪೊಲೀಸರಿಗೆ ಇಂಟಿಮೇಷನ್ ಹೋಗುತ್ತೆ, ಪೊಲೀಸರು ಬರ್ತಾರೆ, ಆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅವಯವಗಳು ಏನಿದೆ ಅದನ್ನು FSLಗೆ ಕಳಿಸ್ತಾರೆ. ಎಲ್ಲಿಗೆ? ಬೆಳಗಾಮಿಗೆ. FSL ಪ್ರಾದೇಶಿಕ ಕಚೇರಿ ಬೆಳಗಾಮಲ್ಲಿದೆ, ಅಲ್ಲಿಗೆ ಕಳಿಸ್ತಾರೆ. FSLಗೆ ಯಾವಾಗ ಪರೀಕ್ಷೆಗೆ ಈ ಅವಯವಗಳು ಹೋಯ್ತೋ ಆಗ ಸುಮಳಿಗೆ ಹೆದರಿಕೆ ಬರ್ತದೆ. ಹೆದರಿಕೆ ಬಂದು ಅವಳು ಏನು ಮಾಡ್ತಾಳೆ, ಅವಳು ತನ್ನ ತಾಯಿಗೆ ಈ ವಿಚಾರ ಹೇಳ್ತಾಳೆ, ಹೀಗೆ ಮಾಡಿದ್ದೇವೆ, FSL ರಿಪೋರ್ಟಲ್ಲಿ ವಿಷಪ್ರಸಾದ ಅಂತ ಬಂದ್ರೆ ಸಮಸ್ಯೆ ಆಗ್ಬೋದು ಅಂತ. ಆಗ ಅವಳ ತಾಯಿ ಅಂದ್ರೆ ವಿಮೆ ಹಣ ಬರುದಿಲ್ಲ, ಆ ಸಂದರ್ಭದಲ್ಲಿ ವಿಮೆ ಹಣ ಬರುದಿಲ್ಲ, ಮತ್ತೆ ಕೊಲೆ ಕೇಸ್ ಬುಕ್ ಆಗುತ್ತೆ. ಆಗ ಈ ಸುಮಳ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿ, ಅವಳಿಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರಿಚಯ ಇರ್ತದೆ. ಬೆಳಗಾವಿ ಕಮಿಷನರೇಟ್ ಆಫೀಸಲ್ಲಿ ಸ್ಟಾಫ್ ಆಗಿದ್ದಾನೆ, ಅವನನ್ನು ಕಾಂಟ್ಯಾಕ್ಟ್ ಮಾಡಿ ವಿಚಾರ ತಿಳಿಸ್ತಾಳೆ. ಅವ ಏನು ಮಾಡ್ತಾನೆ, ಇವರಿಗೆ FSL ನ ಸಿಬ್ಬಂದಿಗಳೇನಿದ್ದಾರೆ ಆ ಮೂವರನ್ನ ಪರಿಚಯ ಮಾಡಿ ಕೊಡ್ತಾನೆ. ಪರಿಚಯ ಮಾಡಿ ಕೊಟ್ಟು ಅವರು ಇವಳು ಡೀಲ್ ಮಾಡ್ತಾಳೆ, 1 ಲಕ್ಷ ರೂಪಾಯಿಯನ್ನು ಡೀಲ್ ಮಾಡಿದಾರೆ ಅಂತ ಸುದ್ದಿ. ಆ ಡೀಲ್ ಅನ್ನು ಒಪ್ಪಿಕೊಂಡ FSL ಸಿಬ್ಬಂದಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಂದೀಪ್ನ ಏನು ಅವಯವಗಳನ್ನ ಪರೀಕ್ಷೆ ಕಳಿಸಿದ್ರು ಅದನ್ನು ಪರೀಕ್ಷೆ ಮಾಡಿ ಇದು ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ನ ಆಧಾರದಲ್ಲಿ ಬಾಡಿಯನ್ನು ಇವರು ರಿಲೀಸ್ ಮಾಡಿಸ್ಕೊಂಡು ಅದನ್ನು ಕ್ರಿಮಿಟೈಸ್ ಮಾಡ್ತಾರೆ, ಅಂದ್ರೆ ದಫನ ಮಾಡ್ತಾರೆ. ಯಾಕಂದ್ರೆ ಅವರ ಪದ್ಧತಿ ಪ್ರಕಾರ ಅವ್ರು ದಫನ ಮಾಡ್ತಾರೆ. ದಫನ ಮಾಡಿದ ಮೇಲೆ ಇವಳಿಗೆ ಇನ್ಸೂರೆನ್ಸ್ ದುಡ್ಡೆಲ್ಲ ಬರ್ತದೆ. ಯಾವಾಗ ಸುಮಳಿಗೆ ಇನ್ಸೂರೆನ್ಸ್ ದುಡ್ಡು ಅಂದ್ರೆ ಸುಮಾರು 2 ಕೋಟಿಗಿಂತ ಹೆಚ್ಚು ಹಣ ಬಂತ, ಅಷ್ಟೊತ್ತಿಗೆ ಅವಳು ಈ ಪುಂಡಲೀಕನಿಂದ ಸ್ವಲ್ಪ ದೂರ ಆಗ್ತಾಳೆ. ವರ್ಷ ಚೇಂಜ್ ಆಗ್ತದೆ. ಯಾಕಂದ್ರೆ ಅದು ಕೋಟ್ಯಾಧೀಶ ಇರಲಿಲ್ಲ, ಗಂಡ ಸತ್ತಾಗ ಅವಳು ಕೋಟ್ಯಾಧೀಶ ಇರಲಿಲ್ಲ, ಅವಳ ವರ್ಷ ಚೇಂಜ್ ಆಗ್ತದೆ. ವರ್ಷ ಚೇಂಜ್ ಆದಾಗ ಪುಂಡಲೀಕನಿಗೆ ತಲೆ ಬಿಸಿ ಆಗುತ್ತೆ, ಇವಳು ನನಗೆ ಕೈ ಕೊಟ್ಲು ಅಂತ ಹೇಳಿ. ಯಾಕಂದ್ರೆ ಎಲ್ಲ ಪ್ಲಾನ್ ಅಲ್ಲಿ ಇದ್ದವನು ಪುಂಡಲೀಕ, ಅವನಿಗೂ ಅಷ್ಟು ಹಣವನ್ನು ಇಟ್ಟುಕೊಂಡು ಇವಳೊಟ್ಟಿಗೆ ಸಂಸಾರ ಮಾಡುವಂತ ಇಚ್ಛೆ ಇತ್ತಲ್ಲ. ಈಗ ಪುಂಡಲೀಕನಿಗೆ ಯಾವಾಗ ಸುಮ ಕೈ ಕೊಟ್ಲ ಆ ಸಂದರ್ಭದಲ್ಲಿ ಪುಂಡಲೀಕ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಬರೀತಾನೆ. ಮಾಜಿ ಸೈನಿಕನ ಮೇಲೆ ಅನುಕಂಪವನ್ನ ತೋರಿಕೊಂಡು ಆತನಿಗೆ ಆಕ್ಸಿಡೆಂಟ್ ಆದ್ದು, ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ದು, ಅಲ್ಲಿ ಆತನ ಹೆಂಡತಿಯೇ ಕೀಟನಾಶಕ ತರಿಸಿ ಅದನ್ನು ಇಂಜೆಕ್ಟ್ ಮಾಡಿಸಿದ್ದು, ಅದರ ನಂತರ ಕೀಟನಾಶಕದ ಬಾಟ್ಲಿಯನ್ನು ಈ ಪುಂಡಲೀಕನ ಹತ್ರ ಕೊಟ್ಟದ್ದು, ಅದನ್ನು ಎಲ್ಲೋ ಡಿಸ್ಪೋಸ್ ಮಾಡಂತ ಹೇಳಿದ್ದು, ಯಾರಿಗೆ ಗೊತ್ತಾಗಬಾರ್ದಂತ ಡಿಸ್ಪೋಸ್ ಮಾಡಂತ ಹೇಳಿದ್ದು, ತದನಂತರ ಆತ ಸತ್ತಾಗ ಆತನ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಕೊಂಡೋದದ್ದು, ಮನೆಗೆ ಕೊಂಡೋಗಿ ಅದರ ನಂತರ ಅದನ್ನು ಅಂತಿಮ ಕ್ರಿಯೆ ಮಾಡಿದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಆ ಕಥೆಯನ್ನು ಸಂದೀಪನ ತಮ್ಮ ಗಮನಿಸುತ್ತಾನೆ. ಇದು ನೋಡುವಾಗ ತನ್ನ ಅಣ್ಣ ಸಂದೀಪನ ಕೇಸಿನ ಹಾಗೆ ಉಂಟಲ್ಲ ಅಂತೇಳಿ ಆಗ ಮೊದಲು ಈ ಪ್ರಕರಣದ ಬಗ್ಗೆ ಯಮಕನಮರಡಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ಗೆ ಏನೋ ಒಂದು ಸಂಶಯ ಇತ್ತು. ಆದ್ರಿಂದಾಗಿ ಸಂದೀಪನ ತಮ್ಮ ಈ ವಿಡಿಯೋವನ್ನು ನೋಡಿ ಅವರ ಗಮನಕ್ಕೆ ತರ್ತಾನೆ. ಅವರ ಗಮನಕ್ಕೆ ತಂದಾಗ ಅವರು ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆಗಿ ಈ ಪುಂಡಲೀಕನನ್ನು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಕರ್ಕೊಂಡು ಬಂದ್ರೆ ಇದರ ಹಿನ್ನೆಲೆ ಏನು ಅಂತೇಳಿ ವಿಚಾರಣೆ ಮಾಡಿದಾಗ ಇಡೀ ಕತೆ ಹೊರಗೆ ಬರ್ತದೆ. ಆದ್ರಿಂದಾಗಿ ಅದರಲ್ಲಿ ಯಾರೆಲ್ಲ ಸೇರಿದ್ದಾರೆ ಅಷ್ಟೋ ಮಂದಿಯನ್ನು ಈಗ ಪೊಲೀಸರು ಕೊಲೆ ಪ್ರಕರಣದ ಅಡಿಯಲ್ಲಿ ಬಂಧಿಸಿದ್ದಾರೆ. ಅದರಲ್ಲಿ FSL ನ 3 ಅಧಿಕಾರಿಗಳಿದ್ದಾರೆ, ಬೆಳಗಾಂ ಪೊಲೀಸ್ ಕಮಿಷನರ್ ಕಚೇರಿಯ ಸಿಬ್ಬಂದಿ ಇದ್ದಾರೆ, ಸುಮಾ ಇದ್ದಾಳೆ, ಪ್ರಿಯಕರ ಪುಂಡ್ಲಿಕ ಇದ್ದಾನೆ, ಆಸ್ಪತ್ರೆ ಸಿಬ್ಬಂದಿ, ಇವರೆಲ್ಲರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಸರ್, ಈಗ ಒಂದು ವಿಚಿತ್ರ ಅಂತ ಹೇಳಿದ್ರೆ ನೀವು ಇಷ್ಟು ಕೇಸುಗಳನ್ನ ನೀವು ಬರೆದಿದ್ದೀರಾ ಪತ್ರಿಕೆಗಳಲ್ಲಿ, ಆದ್ರೆ ಒಂದು ನಿಮ್ಗೆ ಅರ್ಥ ಆಗ್ತಾ ಇದ್ದೇನೆ, FSL ಮೇಲೇನೆ ಎಲ್ಲರೂ ಇವತ್ತಿನವರೆಗೂ ಭರವಸೆ ಮಾಡ್ತಿದ್ರು ಇಡೀ ಕರ್ನಾಟಕ ರಾಜ್ಯದ ಜನತೆ. ಆದ್ರೆ ಅದೇ FSL ನವರೇ ಈ ರೀತಿ ಲಂಚಕ್ಕೆ ಆಮಿಷಕ್ಕೆ ಬಲಿಯಾಗ್ತಾರಂತ ಹೇಳ್ಬಿಟ್ರೆ ಇನ್ನು ನ್ಯಾಯ ಎಲ್ಲಿದೆ ಸರ್? ನ್ಯಾಯ ಎಲ್ಲಿದೆ ಅಂತಲ್ಲ, ಅವರು ಸಹ ಸರ್ಕಾರಿ ಸಿಬ್ಬಂದಿಗೆ ನೌಕರರೇ ಆಗಿರುವುದರಿಂದ ಆ ವ್ಯವಸ್ಥೆಯಲ್ಲಿ ಒಂದು ಬ್ಯೂರೋಕ್ರಾಟ್ ಇದೆ. ಆದ್ರಿಂದಾಗಿ ಅವರು ಸಹಜವಾಗಿಯೇ ಅದಕ್ಕೆ ಬಲಿಯಾಗ್ತಾರೆ. ನೋಡಿ, ನನ್ನ ಅನುಭವದ ಪ್ರಕಾರ ಕೆಲವು ವರ್ಷಗಳ ಹಿಂದೆ ಮಂಗಳೂರಲ್ಲಿ ಆಗಿನ ಮಂಗಳೂರು DSP ಒಂದು ಬ್ರೌನ್ ಶುಗರ್ ಅನ್ನ ಹಿಡಿದಿದ್ರು. ಆ ಬ್ರೌನ್ ಶುಗರ್ ಅನ್ನ ಅವರು ಆಸ್ಪತ್ರೆಯ ಮೆಡಿಕಲ್ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿಸಿದ್ರು, ಬ್ರೌನ್ ಶುಗರ್ ಹೌದಾ ಅಲ್ವಾ ಅಂತ ಹೇಳಿ. ಅದರಲ್ಲಿ ಬ್ರೌನ್ ಶುಗರ್ ಹೌದು ಅಂತ ಬಂದಿತ್ತು. ಮತ್ತೆ ಅದನ್ನು ಅಫಿಷಿಯಲ್ ಆಗಿ ಅವರು ಮೆಡಿಕಲ್ ಲ್ಯಾಬಿನ
ರಿಪೋರ್ಟ್ ಅನ್ನು ಕೋರ್ಟಿಗೆ ಸಬ್ಮಿಟ್ ಮಾಡುವಾಗಿಲ್ಲ. ಅದಕ್ಕಾಗಿ ಅವರು ಅದನ್ನು FSL ಕಳಿಸಬೇಕು. ಅದು FSL ಹೈದರಾಬಾದಿಗೆ ಕಳಿಸಿರೋದು. ಬೆಂಗಳೂರು FSL ಏನಿದೆ ಅದಕ್ಕಿಂತ ಮೇಲ್ಮಟ್ಟದ ಲ್ಯಾಬ್ ಇರೋದು ಹೈದರಾಬಾದಿಗೆ ಕಳಿಸಿರೋದು. ಹೈದರಾಬಾದ್ ಲ್ಯಾಬಿನಲ್ಲಿ ಆ ಬ್ರೌನ್ ಶುಗರ್ ಗೋಧಿ ಹುಡಿ ಅಂತ ಬಂತು ರಿಪೋರ್ಟ್. ಸಹಜವಾಗಿಯೇ ಆರೋಪಿಗೆ ಜಾಮೀನಾಯ್ತು. ಆದ್ರೆ ಇವ್ರ ಹತ್ರ ಇಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿದಂತ ರಿಪೋರ್ಟ್ ಇತ್ತು. ಆದ್ರಿಂದಾಗಿ ಆ ರಿಪೋರ್ಟ್ ಅನ್ನು ಇವರು ಮತ್ತೆ ಕ್ವಶನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಅಲ್ಲಿಗೆ ಆ ಕೇಸು ಮುಗಿಯಿತು. ನಿಮ್ಗೆ ಒಂದು ರೇಪ್ ಕೇಸಲ್ಲಿ FSL ಅಧಿಕಾರಿಗಳು ಪೊಲೀಸರು ಕಳಿಸಿದಂತಹ ಸ್ಯಾಂಪಲ್ ಕಿಟ್ ಇದೆಯಲ್ಲ ಅದನ್ನು ಪರೀಕ್ಷೆಗೊಳಪಡಿಸಿ ನಾಟ್ ಮ್ಯಾಚಡ್ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆರೋಪಿಗೆ ಜಾಮೀನಾಯ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ರೇಪ್ ಕೇಸ್ಗಳಲ್ಲಿ ಪೊಲೀಸರು ಏನ್ ಮಾಡ್ತಾರಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರಿಗೆ ಪರ್ಮಿದ್ದು ಸಿಂಪ್ಟಮ್ಸ್ ಎಲ್ಲೂ ಸಿಕ್ಕುದಿಲ್ಲ. ಸಹಜವಾಗಿ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಆಗುತ್ತಾ, ಅವರ ಬಟ್ಟೆಗಳು ಸೀಸ್ ಆಗತ್ತಾ? ಇಲ್ಲ. ಆ ಕೇಸ್ ಆಗುವಾಗ ಒಂದು ವಾರ ಹೋಗಿರ್ತದೆ, ಇಲ್ಲ 4 ದಿವಸ ಹೋಗಿರ್ತದೆ. ಆ ಸಂದರ್ಭದಲ್ಲಿ ಅವಳ ಬಟ್ಟೆ ಇದೆಲ್ಲ ವಾಶ್ ಮಾಡಿರ್ತಾರೆ. ಮತ್ತೆ ಅಲ್ಲಿ ಸ್ಪರ್ಮಿದು ಸಿಂಪ್ಟಮ್ ಸಿಗುದು ಹೇಗೆ? ಅದಕ್ಕೆ ಪೊಲೀಸ್ ಆಫೀಸರ್ಗಳು ಏನ್ ಮಾಡ್ತಾರಂತ ಹೇಳಿದ್ರೆ ಕೋರ್ಟಲ್ಲಿ ಸಾಕ್ಷ್ಯಗಳು ಬೇಕು ಅಂತ ಹೇಳಿ ಯಾರು ಆರೋಪಿ ಇದ್ದಾನೆ ಅವನ ಹತ್ರ ಸ್ಪರ್ಮ್ ಅನ್ನು ರಿಲೀಸ್ ಮಾಡಿಸಿ ಅದನ್ನು ವಿಕ್ಟಿಮ್ನ ಬಟ್ಟೆಗೆ ಹಾಕಿ ಅದನ್ನು ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಸಾಮಾನ್ಯವಾಗಿ. ಆದ್ರೆ ಆ ರೀತಿ ಕಳಿಸಿದಂತಹ ಕಿಟ್ಟನ್ನು ಪರೀಕ್ಷೆ ಮಾಡಿದಂತಹ FSL ಅಧಿಕಾರಿಗಳು ನಾಟ್ ಮ್ಯಾಚಿಡ್ ಅಂತ ಅಲ್ಲಿ ರಿಪೋರ್ಟ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಇವರು ಕಿಟ್ ಕಳಿಸುವಾಗ ಆತನ ಬ್ಲಡ್ ಸ್ಯಾಂಪಲ್ ಕಳಿಸಿರ್ತಾರೆ, ಈ ಸ್ಪರ್ಮ್ ಇದನ್ನು ಕಳಿಸಿರ್ತಾರೆ, ಅದು ನಾಟ್ ಮ್ಯಾಚಿಡ್ ಅಂತ ಕೊಡ್ತಾರೆ. ಅಂದ್ರೆ ಬಟ್ಟೆಯಲ್ಲಿರುವ ಸ್ಪರ್ಮ್ ಬೇರೆಯವರದ್ದು ಅಂತ ಹೇಳಿ. ಸಹಜವಾಗಿ ಆರೋಪಿ ಜಾಮೀನು ಆಗುತ್ತೆ. ಅದರ ನಂತರ ಆ ಕೇಸಲ್ಲಿ ರಿಲೀಸು ಆಗ್ತದೆ. ಇದು ಕತೆ. ಎರಡರಲ್ಲೂ ಸಹ FSL ಅಧಿಕಾರಿಗಳೇ. ಅಂದ್ರೆ ಇದು ಕರಪ್ಷನ್ ಎದ್ದು ಕಾಣುತ್ತೆ. ಕರಪ್ಷನ್ ಎದ್ದು ಕಾಣ್ತದೆ. ಯಾರಿಗೆ ಎದ್ದು ಕಾಣುತ್ತೆ ಅಂದ್ರೆ ಸ್ವತಃ ಪೊಲೀಸ್ ಅಧಿಕಾರಿಗಳಿಗೆ ಎದ್ದು ಕಾಣುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ ಎದ್ದು ಕಾಣುತ್ತದೆ. ಯಾಕಂದ್ರೆ ಗೊತ್ತಿರ್ತದಲ್ಲ. ಯಾಕಂದ್ರೆ ಅವರೇ ಆ ತಪ್ಪು ಮಾಡಿರ್ತಾರೆ ಫಸ್ಟ್ಗೆರೆ. ಸುರಿಗೆ ಮಾಡಿರ್ತಾರೆ. ಇವ್ರಿಗೆ ಗೊತ್ತಿರ್ತದೆ ಬರ್ಲೇಬೇಕು, ಇದೇನು ನಾಟ್ ಮ್ಯಾಚಡ್ ಬಂತು ಅಂತ ಹೇಳಿ, ಇದರಲ್ಲಿ ಡೀಲ್ ಆಗಿದೆ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಅಂದ್ರೆ ಆಕಾಶ ಭೂಮಿ ಒಂದಾದ್ರೂ ಚಿತ್ತಿಲ್ಲ, ಇದ್ರಲ್ಲಿ ಅದು ಬರ್ಲೇಬೇಕು ರಿಪೋರ್ಟ್ ಅಂತ ಗೊತ್ತೇ ಇರ್ತದಲ್ಲ. ಅವ್ರಿಗೆ ಗೊತ್ತಿರ್ತದಲ್ಲ. ಯಾಕಂದ್ರೆ ಅವರು ವಿಕ್ಟಿಮ್ನ ಬಟ್ಟೆಯ ಮೇಲೆ ಎಕ್ಯೂಸ್ಡ್ ಸ್ಪರ್ಮಗಳನ್ನು ರಿಲೀಸ್ ಮಾಡಿಸಿ ಹಾಕಿರೋದಲ್ವಾ. ಅದನ್ನು ಆತನ ಬ್ಲಡ್ ಸ್ಯಾಂಪಲ್ಗೂ ಸ್ಪರ್ಮಿಗೂ ನಾಟ್ ಮ್ಯಾಚ್ ಇದೆ ಹೇಗೆ ಬರುವುದು? ಸೊ ಇದು ಬರಲೇಬೇಕಲ್ಲ. ಸೊ ಈ ರೀತಿಯ ಘಟನೆಗಳು ನಡೆದಿದಾವೆ, ಇದು ತಮ್ಮ ಗಮನಕ್ಕೆ ಬಂದಿದೆ. ಹೌದಪ್ಪ, ಈ ರೀತಿಯ ಘಟನೆಗಳು ನಡೆದಿದೆ. ಸರಿ, ಇನ್ನೊಂದು ವಿಷಯ, ಬ್ರೌನ್ ಶುಗರ್ ಗೋಧಿ ಹುಡಿ ಆಗುವುದು, ಸ್ಪರ್ಮ್ ಇರುವಂತಹ ಇದು ಮತ್ತು ಬ್ಲಡ್ ಸ್ಯಾಂಪಲ್ ಟ್ಯಾಲಿ ಆಗದೆ ಇರುವುದು, ಕೊಲೆ ಪ್ರಕರಣದ ಕತ್ತಿಯಲ್ಲಿರುವಂತಹ ಬ್ಲಡ್ ಅದು ಕೋಳಿ ಬ್ಲಡ್ ಆಗೋದು, ಯಾಕಂದ್ರೆ ವಿಕ್ಟಿಮ್ನ ಬ್ಲಡ್ಗೆ ಟ್ಯಾಲಿ ಆಗದೆ ಇರುವುದು, ಇದು ಎಲ್ಲವೂ ಪೊಲೀಸ್ ಇನ್ವೆಸ್ಟಿಗೇಷನ್ ನ ಸಂದರ್ಭದಲ್ಲಿ ಪೊಲೀಸನ್ನು ಹೊರತುಪಡಿಸಿ FSL ಅಧಿಕಾರಿಗಳನ್ನು ಫಿಕ್ಸ್ ಮಾಡಿಕೊಂಡು ಮಾಡುವಂತ ಒಂದು ತಂತ್ರ. ಇದೊಂದು ದೊಡ್ಡ ಜಾಲನೆ ಇದೆ ಅಂತೀರಾ? ಖಂಡಿತವಾಗಿ ಇದೆ ಅದರಲ್ಲಿ. ಯಾಕಂದ್ರೆ ಅಲ್ಲಿ ದುಡ್ಡು ಖರ್ಚಾಗುತ್ತೆ. ದುಡ್ಡು ಖರ್ಚು ಮಾಡುವಂತಹ ತಾಕತ್ತು ಎಕ್ಯೂಸ್ಡ್ ಪಾರ್ಟಿಗೆ ಇದೆ ಅಂತ ಆದ್ರೆ ಯಾವುದೇ ರಿಪೋರ್ಟ್ ಅನ್ನು ಪಲ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಸ್ಪಷ್ಟ ಉದಾಹರಣೆ ಮಾಜಿ ಸೈನಿಕನ ಕೊಲೆ ಅಂತೀರಾ? ಖಂಡಿತವಾಗಿ ಇದಕ್ಕೊಂದು ನೇರ ಸ್ಪಷ್ಟ ಉದಾಹರಣೆ ಇತ್ತೀಚೆಗೆ ನಡೆದದ್ದು, ಅದು ಬೆಳಗಾವಿಯ ಮಾಜಿ ಸೈನಿಕನ ಹತ್ಯೆ. ಸೊ ಸರ್, ಈಗ ಫೇಕ್ ಅಂತ ಬಂತಲ್ಲ, ಇದೆಲ್ಲ ಕೊಲೆ ಅಂತ ಬಂತಲ್ಲ, ಈಗ ಇನ್ಸೂರೆನ್ಸ್ ಹಣ ಮತ್ತೆ ಅವ್ರು ಉಲ್ಟಾ ಕಟ್ಟಬೇಕು ಇನ್ಸೂರೆನ್ಸ್ ಕಂಪನಿಗೆ. ಈಗ ಇಲ್ಲ, ಇನ್ಸೂರೆನ್ಸ್ ಕಂಪನಿಯವ್ರಿಗೆ ಏನಂತ ಹೇಳಿದ್ರೆ ಕೊಲೆ ಅಂತ ಆದ್ರೂ ಅವನ ಪರ್ಸನಲ್ ಇನ್ಸೂರೆನ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಸಿಕ್ಕತ್ತೆ ಅವನಿಗೆ. ಆದ್ರೆ ಅದು ಯಾರಿಗೂ ಹೋಗ್ಬೇಕು ಅಂತ ಪ್ರಶ್ನೆ ಇರೋದು. ಆ ದುಡ್ಡು ಯಾರಿಗೆ ಹೋಗ್ಬೇಕಂತ, ದುಡ್ಡು ಯಾರಿಗೆ ಹೋಗ್ಬೇಕು ಅಂತ. ಇಲ್ಲಿಯವರೆಗೆ ಅವರ ಹೆಂಡತಿಯೇ ಅದಕ್ಕೆ ಹಕ್ಕುದಾರರು. ಅವಳು ಈ ಪ್ರಕರಣದಲ್ಲಿ ಆರೋಪಿ ಆಗಿರುವುದರಿಂದ ಆ ಹಣವನ್ನು ವಿಡ್ರಾ ಮಾಡಲಿಕ್ಕೆ ಇನ್ಸೂರೆನ್ಸ್ ಕಂಪನಿಯವರು ಮಾಡಬಾರ್ದು ಅಂತ ಹೇಳಿ ಬ್ಯಾಂಕಿನವರಿಗೆ ಇಂಟಿಮೇಷನ್ ಕೊಡ್ತಾರೆ. ತದನಂತರ ಈ ಪ್ರಕರಣದಲ್ಲಿ ಆಕೆ ಕನ್ವಿಕ್ಟ್ ಆದ್ರೆ, ಶಿಕ್ಷೆಗೆ ಒಳಪಟ್ರೆ ಅವಳಿಗೆ ಆ ದುಡ್ಡು ಸಿಕ್ಕೋದಿಲ್ಲ. ಬದಲಾಗಿ ಈಗ ಯಾರು ಡೆತ್ ಆಗಿದ್ರೆ ಸಂದೀಪ್ರ ತಾಯಿ ಇದ್ರೆ ತಾಯಿಗೆ, ಇಲ್ಲದ್ರೆ ತಮ್ಮನಿಗೆ ಸಿಗುತ್ತೆ, ಇಲ್ಲ ಅವ್ರ ಮಕ್ಕಳಿಗೆ, ಇಲ್ಲದ ಮಕ್ಕಳಿಗೆ. ಒಟ್ಟಾರೆಯಾಗಿ ಸರ್ ಆರೋಪಿಗೆ ಸಿಗಲ್ಲ. ಕೊನೆಯದಾಗಿ ಈ ಕೇಸಿನಲ್ಲಿ ನಿಮ್ಮ ಪ್ರಕಾರ FSL ಮುಖವಾಡ ಈ ಕೇಸ್ ಬಹಿರಂಗ ಮಾಡುತ್ತು ಅಂತೀರಾ? ಖಂಡಿತವಾಗಿಯೂ ಹೌದು. ಯಾಕಂತ ಹೇಳಿದ್ರೆ FSL ಅಧಿಕಾರಿಗಳು ಮಾಡುವಂತ ಈ ಒಳ ವ್ಯವಹಾರ ಉಂಟಲ್ಲ, ಅದು ನಾಗರಿಕ ಸಮಾಜಕ್ಕೆ ಗೊತ್ತಿರುವುದಿಲ್ಲ. ಈಗ ಗೊತ್ತಾಗುವುದೂ ಇಲ್ಲ. ಮತ್ತೆ ಅಂತ ಒಳ ವ್ಯವಹಾರಗಳು ನಡೆದಿದೆ ಅಂತ ಹೇಳಿ ತನಿಖೆ ನಡೆಸುವಂತ ತನಿಖಾಧಿಕಾರಿಗಳಿಗೆ ಗೊತ್ತಾದರೂ ಸಹ
ಅವರು ಆ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಖಂಡಿತವಾಗಿ ಆತ ಈ ಇಡೀ ಕೇಸಲ್ಲಿ ಒಳಗೊಂಡಂತ ವ್ಯಕ್ತಿಯೇ ಸಾಮಾಜಿಕ ಜಾಲತಾಣವನ್ನು ಬಳಸಿ ಆ ಕಥೆಯನ್ನು ಹೇಳಿದ್ರಿಂದ ಅದನ್ನು ಸೂಕ್ತವಾಗಿ ಪೊಲೀಸರು ತನಿಖೆ ನಡೆಸಿದ್ದರಿಂದ ಎಲ್ಲರ ಮುಖವಾಡೋ ಎಲ್ಲರ ಮುಖವಾಡ ಬಯಲಾಯಿತು. ಸೊ ಇನ್ನು ಮುಂದೆ ತನಿಖೆಯಿಂದ ಏನೇನಂತ ಹೇಳಿ ಗೊತ್ತಾಗಬೇಕು ಅಂತೀರಾ? ಇನ್ನು ಮುಂದಿನ ತನಿಖೆಯಲ್ಲಿ ಇವರು ಇಷ್ಟು ಮಂದಿಯ ಮೇಲೆ ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಅಲ್ಲ, ಇನ್ನೂ ತನಿಖೆಯಿಂದ ಹೊಸ ಹೊಸ ವಿಷಯಗಳು ಹೊರಗೆ ಬರ್ಬೋದು ಅಂತೀರಾ? ಇನ್ನು ತನಿಖೆಯಿಂದ ಬೇರೆ ಬೇರೆ ವಿಚಾರಗಳು ಬರ್ತದೆ. ಇದರಲ್ಲಿ ಇನ್ನು ಯಾರಾದ್ರೂ ಒಳಗೊಂಡಿದ್ದಾರೆ ಅನ್ನುವುದು ಬರ್ತದೆ, ಶಾಮೀಲಾಗಿದ್ದಾರೆ ಅಂತ ಬರ್ತದೆ. ಹಾಸ್ಪಿಟಲ್ ಅಲ್ಲಿ ಇಲ್ಲಿ ವಿಷ ಚುಚ್ಚುವಾಗ ಯಾರೆಲ್ಲ ಒಟ್ಟಿಗೆ ಇದ್ರು ಅಂತ ಬರ್ತದೆ. ಅವರೆಲ್ಲರೂ ಅದರಲ್ಲಿ ಆರೋಪಿಗಳೇ ಆಗುವುದರಿಂದ ಅದೆಲ್ಲ ಇನ್ನು ತನಿಖೆಯಲ್ಲಿ ಮುಂದೆ ಬರ್ತದೆ. ಸೊ ಒಟ್ಟಾರೆಯಾಗಿ ಇನ್ನು ತನಿಖೆಯಿಂದ ಎಲ್ಲ ಹೊರಗೆ ಬರಬೇಕು ಅಂತೀರಾ? ತುಂಬಾ ಧನ್ಯವಾದ ಸರ್.